ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ನಾವು ದೀರ್ಘ ಸಂಧಿಯನ್ನು ಕಲ್ತ್ಕೊಂಡ್ವಿ, ಗುಣಸಂಧಿಯನ್ನು ಕಲ್ತ್ಕೊಂಡ್ವಿ. ಈಗ ನಾವು ವೃದ್ಧಿ ಸಂಧಿಯನ್ನು ಕಲಿತುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನಾವು ವೃದ್ಧಿ ಸಂಧಿಯನ್ನು ಕಲ್ತ್ಕೊಳ್ಳೋಣ. ವೃದ್ಧಿ ಸಂಧಿ. ಯದಿ ಆ या आ के बाद ये या आई आए तो दोनों के स्थान में आई तथा आ या आ के बाद वो या औ आए तो दोनों के स्थान में औ हो जाता है. यदि ಒಂದು ವೇಳೆ आ या आ के बाद आ ಅಥವಾ आ के बाद ನಂತರ ये या आई आए तो ये अथवा आई ಬಂದರೆ दोनों के स्थान में ಎರಡರ ಸ್ಥಾನದಲ್ಲಿ आई आता है, आई ಬರುತ್ತೆ. तथा आ या आ के बाद आ अथवा आ ನಂತರ वो या औ आए तो वो अथवा औ ಬಂದರೆ दोनों के स्थान में ಎರಡರ ಸ್ಥಾನದಲ್ಲಿ ಔ ಹೋ ಜಾತಾ ಹೈ, ಔ ಆಗುತ್ತದೆ. ಇದನ್ನು ನಾನು ನಿಮ್ಗೆ ಉದಾಹರಣೆ ಸಮೇತ ಹೇಳ್ಕೊಡ್ತೀನಿ ನೋಡಿ. ಉದಾಹರಣೆ, ಆ ಪ್ಲಸ್ ಎ ಈಕ್ವಲ್ಸ್ ಸೇರಿದರೆ ಐ ಆಯಿತು. ಆ ಪ್ಲಸ್ ಐ ಸೇರಿದರೆ ಐ. ಆ ಪ್ಲಸ್ ಎ ಸೇರಿದರೆ ಐ. ಆ ಪ್ಲಸ್ ಐ ಸೇರಿದರೆ ಐ ಅಂತ ಆಗುತ್ತೆ. ಈಗ ಶಬ್ದಗಳು ನೋಡಿ. ಉದಾಹರಣೆಗೆ ಏಕ್ ಪ್ಲಸ್ ಏಕ್, ಇಲ್ಲೇನಿದೆ ಏಕ, ಆ ಇದೆ, ಈ ಆ. ಏಕ್ ಎರಡನೇ, ಇಲ್ಲಿ ಏನಿದೆ ಎ ಇದೆ. ಈಗ ಆ ಮತ್ತು ಎ ಸೇರಿದೇನಾಗುತ್ತೆ ಐ. ಇಲ್ಲಿ ನೋಡಿ, ಇಲ್ಲಿ ಏಕೈಕ್ ಆಯಿತಾ. ಮತ್ ಪ್ಲಸ್ ಐಕ್, ಮತ ಆ ಇದೆ, ಇಲ್ಲೇನಿದೆ ಆ. ಎರಡನೇ ಶಬ್ದ ಐ ಇದೆಯಲ್ಲ ನೋಡಿ, ಇಲ್ಲಿ ಐಕ್ ಏನಾಯಿತು ಸೇರಿದ್ರೆ ಮತೈಕ್. ಆ ಪ್ಲಸ್ ಎ ಈಕ್ವಲ್ಸ್ ಐ. ಸದಾ ಇಲ್ಲೇನಿದೆ ಆ ಇದೆ ಮತ್ತು ಇಲ್ಲಿ ಎ, ಈ ಎ ಇದೆ. ಎರಡು ಸೇರಿದ್ರೆ ಏನಾಯಿತು ಸದೈವ್. ಮಹಾ ಆ, ಇಲ್ಲೇನಿದೆ ಆ, ಈ ಆ ಇಲ್ಲಿದೆ. ಪ್ಲಸ್ ಐ, ಇಲ್ಲಿ ನೋಡಿ ಐ. ಐಶ್ವರ್ಯ, ಮಹಾ ಪ್ಲಸ್ ಐಶ್ವರ್, ಮಹೈಶ್ವರ್. ಈಗ ನೀವು ಹೇಳ್ಬೋದು ಹೇಗೆ ನಾವು ಯಾವುದಕ್ಕೆ ನಾವು ಈ ಐತ್ವ ಸೇರಿಸ್ಬೇಕು ಅಂತ. ಮೊದಲನೇ ಶಬ್ದದ ಕೊನೆ ಅಕ್ಷರ ಇರುತ್ತಲ್ಲ, ಅದಕ್ಕೆ ನಾವು ಆ ಏನು ವಿಕಾರ ಆಗಿದೆಯೋ ಆ ಕಾಗುಂತಾನ ಸೇರಿಸ್ಬೇಕು ಮತ್ತು ಎರಡನೇ ಶಬ್ದದ ಮೊದಲನೇ ಅಕ್ಷರವನ್ನು ತೆಗೆದಾಕಬೇಕು. ಇದು ಮಾಯ ಆಗುತ್ತೆ. ಎರಡನೇ ಶಬ್ದದ ಮೊದಲನೇ ಅಕ್ಷರ ಮಾಯ ಆಗುತ್ತೆ ಯಾವಾಗ? ಸಂಧಿಯ ಹೊಸ ರೂಪ ಬಂದಾಗ. ಇಲ್ಲಿ ನೋಡಿ, ಇಲ್ಲಿ ಏಕ್ ಪ್ಲಸ್ ಏಕ್ ಇದೆಯಾ, ಇಲ್ಲಿ ಏನಾಯಿತು ನೋಡಿ, ಈ ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಐತ್ವ ಸೇರ್ತು. ಯಾವ ವಿಕಾರ ಇದೆಯೋ ಅದು ಈ ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಸೇರಿಸಿದ್ವಿ. ಈ ಎ ತೆಗೆದು ಹಾಕಿದ್ವಿ ಮತ್ತು ಉಳಿದಿದ್ದೇನಿದೆ ಕಾ ಇದೆ, ಕಾ ಬರೆದ್ವಿ, ಏಕೈಕ್. ಅರ್ಥವಾಯ್ತಾ? ಇಲ್ಲೂ ಅಷ್ಟೇ ನೋಡಿ, ಮತ್ ಪ್ಲಸ್ ಐಕೆ ಇದೆ. ಇಲ್ಲಿ ಮೊದಲನೇ ಶಬ್ದದ ಕೊನೆಯ ಅಕ್ಷರ ಯಾವುದು? ತಾ. ತಾಗೆ ನಾವು ಹೊಸ ಕಾಗುಂತ ಏನು ಬರುತ್ತೆ ಐತ್ವನ ಬರೆದ್ವಿ ಮತ್ತು ಉಳಿದಿದ್ದು ಕ್ಯ ಬರೆದ್ವಿ, ಈ ಐನ ತೆಗೆದಾಕಿದ್ವಿ, ಮತ್ತು ಐಕೆ. ಗೊತ್ತಾಯ್ತಲ್ಲ? ಈಗ ಸದಾ ಪ್ಲಸ್ ಏವ್, ಇಲ್ಲಿ ಆ ಯಾವುದಕ್ಕಿದೆ ದಾಗೆ ಸೇರಿದೆ. ಈ ಎ ತೆಗೆದು ಹಾಕ್ಬಿಟ್ರೆ ಏನಾಗುತ್ತೆ, ನಾವು ಈ ದಾಗೆ ಐತ್ವ ಸೇರಿಸ್ಬೇಕು, ಸದೈವ್. ಇಲ್ಲೂ ಅಷ್ಟೇ ಹಾ ಮೊದಲನೇ ಶಬ್ದದ ಕೊನೆಯ ಅಕ್ಷರ, ಇಲ್ಲಿ ಹಾಗೆ ನಾವು ಆ ವಿಕಾರದ ಏನು ಕಾಗುಣಿತ ಇದೆ ಅದನ್ನು ಸೇರಿಸ್ತೀವಿ. ಈ ಎರಡನೇ ಶಬ್ದದ ಮೊದಲನೇ ಅಕ್ಷರವನ್ನು ತೆಗೆದಾಕ್ತೀವಿ. ತೆಗೆದಾಕ್ತಿದ್ರೆ ಏನು ಉಳಿಯುತ್ತೆ, ಮಿಕ್ಕಿದ ಏನಿದೆಯೋ ಅದನ್ನು ಬರಿತೀವಿ. ಈ ಐ ಅನ್ನೋದು ತೆಗೆದು ಹಾಕಿದ್ವಿ, ಆಗೇನಾಯಿತು ಮಹೈಶ್ವರ್, ಮಹೈಶ್ವರ್. ಅರ್ಥವಾಯ್ತಾ? ಈಗ ಇನ್ನೂ ನಿಮಗೆ ಉದಾಹರಣೆಗೆ ವಿವರಿಸಿ ಹೇಳ್ತೀನಿ ನೋಡಿ. ಈ ಉದಾಹರಣೆಗಳನ್ನು ಇನ್ನೂ ಚೆನ್ನಾಗಿ ವಿವರಿಸಿ ಹೇಳ್ತೀನಿ ನೋಡಿ. ಈಗ ಆ
ಪ್ಲಸ್ ಎ ಸೇರಿದ ಏನಾಗುತ್ತೆ ಐ ಅಂತ ಎಕ್ಸಸೈಸಲ್ಲಿ ನೋಡಿದ್ವಿ. ಅದನ್ನೇ ಇಲ್ಲಿ ಬರಿತಾ ಇದ್ದೀನಿ. ಎ ಕಾ ಏಕ್ ಪ್ಲಸ್ ಎ ಕಾ ಏಕ್ ಈಕ್ವಲ್ಸ್ ಏಕೈಕ್. ಇಲ್ಲೇನಿದೆ, ಈ ಮೊದಲನೇ ಶಬ್ದದ ಕೊನೆಯ ಅಕ್ಷರದಲ್ಲಿ ಕಾ ಅಂದರೆ ಆ ಇದೆ ಅಲ್ವಾ, ಈ ಆ ಇದೆ. ಎರಡನೇ ಶಬ್ದದ ಮೊದಲನೇ ಅಕ್ಷರದಲ್ಲಿ ಏನಿದೆ, ಎ ಇದೆ. ಆ ಪ್ಲಸ್ ಎ ಬರೆದ್ವಿ. ಆ ಪ್ಲಸ್ ಎ ಸೇರಿದ್ರೆ ಏನಾಗುತ್ತೆ, ಐ ಆಗುತ್ತೆ. ಆ ಐ ಇಲ್ಲಿ ಬರೆದ್ವಿ. ಈಗ ಈ ವಿಕಾರವಾಗುವ ಕಾಗುಣಿತವನ್ನು ನಾವು ಯಾವುದಕ್ಕೆ ಸೇರಿಸ್ತೀವಿ, ಈ ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಸೇರಿಸ್ತೀವಿ. ಅಂದರೆ ಕಾಗೆ ಐತ್ವ ಬರೆದ್ವಿ, ಉಳಿದಿದ್ದನ್ನು ಇಳಿಸ್ಕೊಂಡ್ವಿ. ಎ ಇಳಿಸ್ಕೊಂಡೆ, ಈಗ ಇಲ್ಲಿ ಕಾ ಇದ್ರೂ ಇಳಿಸ್ಕೊಂಡೆ. ಏನಾಯಿತು, ಏಕೈಕ್. ಈಗ ಏಕೈಕ್ನ ಹೇಗೆ ಬಿಡಿಸೋದು ಅಂತ ನೀವು ಕೇಳ್ಬೋದು. ಇದನ್ನು ಈ ರೀತಿ ಬಿಡಿಸ್ಬೇಕು. ಸಾಮಾನ್ಯವಾಗಿ ಬಿಡಿಸಿ ಬರೀರಿ ಅಂತ ಹೇಳಲ್ಲ, ಸುಮ್ಮನೆ ನಿಮ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏಕೈಕ್ ಇದೆಯಾ, ಕಾ ಕೈತ್ವ ಕೈ. ಕಾ ಕೈತ್ವದಲ್ಲಿ ಏನೇನು ಸೇರಿದೆ, ಕಾ ಕೈತ್ವ ಕೈನಲ್ಲಿ ಆ ಇದೆ ಪ್ಲಸ್ ಎ ಇದೆ. ಆಯಿತಾ. ಈಗ ನಾವೇನು ಮಾಡಬೇಕು, ಬಿಡಿಸಿ ಬರಬೇಕಾದ್ರೆ ಈ ಕಾ, ಈಗ ಆ ಮತ್ತು ಎ ಇಳಿಸ್ಕೊಂಡಾಯಿತು, ಉಳಿದಿದ್ದು ಕಾ ಇದೆ. ಆ ಕಾ ಬರೆದ್ವಿ, ಉಳಿದ ಎ ಇಲ್ಲಿ ಬರ್ಕೊಂಡ್ವಿ. ಈಗ ಎನ ಇಲ್ಲಿ ಇಳಿಸ್ಕೊಂಡ್ವಿ, ಉಳಿದಿದ್ದು ಕಾನ ಇಲ್ಲಿ ಬರೆದ್ವಿ. ಅಷ್ಟೇ, ಏಕ್ ಪ್ಲಸ್ ಏಕ್ ಹಾಗಾಯಿತು. ಈ ರೀತಿನ ನೀವು ಬಿಡಿಸ್ಬೇಕು. ಈಗ ಎರಡನೇ ಉದಾಹರಣೆ ನೋಡಿ, ಏನಿದೆ ಎರಡನೇ ಉದಾಹರಣೆ, ಮತೈಕ್ ಇದೆ. ಇದನ್ನು ನಾವು ಕಲ್ತ್ಕೊಳ್ಳೋಣ. ಎಸ್, ಆ ಪ್ಲಸ್ ಐ ಐ. ಈಗ ನೋಡಿ, ಮ ತ ಮತ್ ಐಕೆ ಮತ್ ತಾ. ಇಲ್ಲಿ ಏನಿದೆ, ತಾನಲ್ಲಿ ಆ ಇದೆ, ಆ ಬರ್ಕೊಂಡ್ವಿ. ಇಲ್ಲೇನಿದೆ, ಐನ ಹಾಗೆ ಇಳಿಸ್ಕೊಂಡ್ವಿ. ಆ ಪ್ಲಸ್ ಐ ಸೇರಿದೇನಾಗುತ್ತೆ, ಐ ಆಗುತ್ತೆ. ಈ ಐನ ನಾವು ಯಾವುದಕ್ಕೆ ಬರೀಬೇಕು, ಕೂಡಿಸ್ಬೇಕಾದ್ರೆ ಮೊದಲನೇ ಶಬ್ದದ ಕೊನೆ ಅಕ್ಷರಕ್ಕೆ ಸೇರಿಸ್ಬೇಕು. ಏನಿದೆ ಕೊನೆ ಅಕ್ಷರ, ತಾ ಇದೆ. ತಾಗೆ ಈ ಐತ್ವನ ಬರೀಬೇಕು. ಐತ್ವ ಹೇಗೆ ಬರಿತೀವಿ, ಈ ರೀತಿ ಚಿಹ್ನೆ ಬರಿಬೇಕು. ತಾಕೈತ್ವ ತೈ ಆಯಿತು. ಈಗ ಉಳಿದಿದ್ದೇನಿದೆ, ಮಾ ಇಳಿಸ್ಕೊಂಡ್ವಿ, ಉಳಿದಿದ್ದು ಕಿಯ ಇಳಿಸ್ಕೊಂಡ್ವಿ. ಏನಾಯಿತು, ಮತೈಕ್. ಅರ್ಥವಾಯ್ತಾ. ಇದನ್ನು ಬಿಡಿಸೋದು ನೋಡಿ ಹೇಗೆ, ಸುಲಭ. ಮತೈಕ್. ಈ ತೈನಲ್ಲಿ ಏನೇನು ಸೇರಿದೆ, ತೈನಲ್ಲಿ ಏನು ಸೇರಿದೆ, ಆ ಪ್ಲಸ್ ಐ ಸೇರಿದೆ, ತೈ ಆಯಿತು. ಈಗ ಆ ಪ್ಲಸ್ ಐ ಇಲ್ಲಿ ಕೆಳಗೆ ಇಳಿಸ್ಕೊಂಡ್ಮೇಲೆ ಇಲ್ಲಿ ಏನು ಉಳಿದಿದೆ, ಬರೀ ತಾ ಉಳಿದಿದೆಯಲ್ಲ, ಆ ಬರೀ ತಾನ ಇಲ್ಲಿ ಬರ್ಕೋಬೇಕು. ಇಲ್ಲಿ ತಾ ಇದೆಯಲ್ಲ, ಈ ತಾನ ಇಳಿಸ್ಕೋಬೇಕು. ಐ ಎರಡನೇ ಶಬ್ದದ ಮೊದಲನೇ ಅಕ್ಷರವನ್ನು ಹೇಗಿದೆಯೋ ಹಾಗೆ ಇಳಿಸ್ಬೇಕು. ಇಲ್ಲಿ ಏನಿದೆಯಾ ಕ್ಯಾ, ಅದನ್ನು ಇಳಿಸ್ಕೋಬೇಕು. ನೋಡಿ, ಬಿಡಿಸಾಯಿತು. ಎಷ್ಟು ಸುಲಭ ಇದೆ ಅಲ್ವಾ. ಈಗ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಇದೆ ನೋಡಿ. ಈಗ ಇನ್ನೊಂದು ಉದಾಹರಣೆ ನಿಮ್ಮ ಎಕ್ಸಸೈಸಲ್ಲಿರೋದೆ ಉದಾಹರಣೆ ಇದು. ಎಸ್, ಏನಿದೆ, ಆ ಪ್ಲಸ್ ಎ ಇದೆ. ಆ ಪ್ಲಸ್ ಏನಾಯಿತು, ಐ ಆಯಿತು ಅಲ್ವಾ. ಎಸ್, ಸದಾ ಪ್ಲಸ್ ಎ ಇದೆ. ಈಗ ಮೊದಲನೇ ಶಬ್ದದ ಕೊನೆಯ ಅಕ್ಷರದಲ್ಲಿ ಏನಿದೆ, ದಾ ಅಂದರೆ ಆ ಇದೆ. ಇದು ದಾ ಇಂದ ಆ ಹೊರಗೆ ತೆಗೆದ್ವಿ, ಆ. ಮತ್ತು ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಿದೆಯೋ ಅದನ್ನೇ ಹೇಗಿದೆಯೋ ಹಾಗೆ ಇಳಿಸ್ಕೋಬೇಕು. ಎ ಆಯಿತು. ಈಗ ಆ ಪ್ಲಸ್ ಎ ಏನಾಗುತ್ತೆ ನೋಡಿ, ಆ ಪ್ಲಸ್ ಎ ಐನ ಬರ್ಕೊಂಡ್ವಿ. ಈ ವಿಕಾರವಾಗುವ ಕಾಗುಣಿತವನ್ನು ಯಾವುದಕ್ಕೆ ಸೇರಿಸ್ಬೇಕು, ನಾವು ಮೊದಲನೇ ಶಬ್ದದ ಕೊನೆ ಅಕ್ಷರಕ್ಕೆ ಸೇರಿಸ್ಬೇಕು. ಏನಿದೆ, ದಾ ಇದೆ. ದಾಗೆ ಇದು ನಾವೀಗ ಐತ್ವನ ಬರ್ಕೋಬೇಕು. ದಾ ಬರೆದ್ವಿ. ಐತ್ವ ಹೇಗೆ ಬರಿತೀವಿ, ಈ ರೀತಿ ಐತ್ವ ಬರೆದ್ವಿ. ಉಳಿದಿದ್ದು ಏನಿದೆ, ಸಾ ಇಳಿಸ್ಕೊಂಡ್ವಿ, ಉಳಿದಿದ್ದು ವಾ ಇಳಿಸ್ಕೊಂಡ್ವಿ. ಏನಾಯಿತು, ಸದೈವ್. ಈ ಸದೈವ್ನ ಹೇಗೆ ಬಿಡಿಸೋದು, ಸುಲಭ. ಸದೈವ್. ಐತ್ವ, ದಾಕೈತ್ವ ದೈ. ಇದರಲ್ಲಿ ಏನೇನು ಅಕ್ಷರಗಳು ಸೇರಿದೆ, ಆ ಇದೆ ಮತ್ತು ಎ ಇದೆ. ಆ ಪ್ಲಸ್ ಎ ಏನಾಗುತ್ತೆ, ಐ ಆಗುತ್ತೆ. ಈಗ ಇದ್ರ ಒಳಗಿಂದು ಆ ಇಳಿಸ್ಕೊಂಡ್ಬಿಟ್ವಿ, ಎ ಇಳಿಸ್ಕೊಂಡ್ಬಿಟ್ವಿ. ಹಾಗೆ ಇಲ್ಲಿ ಏನು ಉಳಿದೆ, ಬರೀ ದಾ ಉಳಿದಿದೆ ಅಲ್ವಾ. ಆ ದಾನ ಇಲ್ಲಿ ಬರೆದ್ವಿ. ದಾಕಿಲ್ಲಿ ದಾ ಬರ್ಕೊಂಡ್ವಿ. ಸಾ ಮೇಲಿಂದಿದೆ, ಕೆಳಗೆ ಇಳಿಸ್ಕೊಂಡ್ವಿ. ವಾ ಇದೆ, ಎ ಇದೆ ಇಳಿಸ್ಕೊಂಡ್ವಿ, ಮತ್ತು ವಾನ ಇಳಿಸ್ಕೊಂಡ್ವಿ. ಅಷ್ಟೇ, ಸದೈವ್ ಆಯ್ತು. ಈಗ ನಾವೇನು ನೋಡಿದ್ವಿ, ಐತ್ವ ವೃದ್ಧಿ ಸಂಧಿನಲ್ಲಿ ಎರಡು ಶಬ್ದಗಳನ್ನು ಸೇರಿಸಿದಾಗ
ಐತ್ವ ಬರುತ್ತೆ ಅಂತ ನಾವು ಕಲ್ತ್ಕೊಂಡ್ವಿ. ಈಗ ವೃದ್ಧಿ ಸಂಧಿಯಲ್ಲಿ ಔತ್ವಾನು ಬರುತ್ತೆ, ಅದನ್ನು ನಾನು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ವೃದ್ಧಿ ಸಂಧಿನಲ್ಲಿ ಔತ್ವ ಅನ್ನೋದಿರುತ್ತೆ, ಅದನ್ನು ಹೇಗೆ ಬರೆಯೋದು ಅಂತ ಕಲ್ತ್ಕೊಳ್ಳಿ. ಈಗ ನೋಡಿ, ಆ ಪ್ಲಸ್ ಓ ಸೇರಿದ್ರೆ ಏನಾಗುತ್ತೆ? ಔ ಆಗುತ್ತೆ. ಆ ಪ್ಲಸ್ ಔ ಸೇರಿದಾಗಲೂ ಔ ಅಂತಲೇ ಬರುತ್ತೆ. ಆ ಪ್ಲಸ್ ಓ ಸೇರಿದಾಗ ಔ ಆಗುತ್ತೆ. ಆ ಪ್ಲಸ್ ಔ ಸೇರಿದಾಗಲೂ ಔ ಅಂತ ಆಗುತ್ತೆ ಅಲ್ವಾ? ಇದು ಎರಡನೇ ರೀತಿ. ಇದು ಉದಾಹರಣೆ ನೋಡಿ, ಪರಂ ಪ್ಲಸ್ ಓಜ್. ಪರಮ ಇಲ್ಲಿ ಏನಿದೆ? ಆ ಇದೆ ನೋಡಿ, ಈ ಆ ಇಲ್ಲಿದೆ. ಓಜ್, ಓ ಇದೆಯಲ್ವಾ ಇಲ್ಲಿ? ಎರಡನೇ ಶಬ್ದದ ಮೊದಲನೇ ಅಕ್ಷರ ಓ ಇದೆ ಮತ್ತು ಜ, ಓಜ್. ಈಗ ಎರಡು ಸೇರಿಸಿದಾಗ ಏನಾಗುತ್ತೆ? ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ವಿಕಾರ ಆಗುವ ಕಾಗುಂತ ಸೇರಿಕೊಳ್ಳುತ್ತೆ. ಎರಡನೇ ಶಬ್ದದ ಮೊದಲನೇ ಅಕ್ಷರ ಮಾಯ ಆಗುತ್ತೆ. ನೋಡಿ, ಈಗ ಸೇರಿದ ಏನಾಯಿತು? ಇದಕ್ಕೇನು ಸೇರಿಸ್ಬೇಕು ನಾವೀಗ? ಅವು. ಆ ಪ್ಲಸ್ ಓ ಸೇರಿದ್ರೆ ಅವು ಇದೆಯಲ್ಲ, ಅವನ್ನ ಯಾವುದಕ್ಕೆ ಸೇರಿಸ್ತೀವಿ? ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಸೇರಿಸ್ತೀವಿ. ಏನಿದೆ ಕೊನೆಯ ಅಕ್ಷರ? ಮಾ ಇದೆ. ಮಾಗೆ ಅವು ಅಂದರೆ ಔತ್ವ ಸೇರಿದಾಗ ಏನಾಗುತ್ತೆ? ಮೌ ಅಂತ ಆಯಿತು. ನೋಡಿ ಬರ್ದ್ವಿ, ಪ ರ ಮ ಕೌತ್ವ ಮೌ, ಉಳಿದಿದ್ದು ಜ. ಇಲ್ಲಿ ಓ ಮಾಯ ಆಯಿತು ಅಲ್ವಾ? ಪರಮೌಜ್. ಎಷ್ಟು ಸುಲಭ ನೋಡಿ. ಎರಡನೇದು ವನ, ಒನ್ ಪ್ಲಸ್ ಔಷಧ್. ಒನ್ ಅಂದರೆ ವನ, ಆ ಇದೆ, ಆ ಪ್ಲಸ್ ಔ ಇದೆ. ಸೇರಿದ್ರೆ ಏನಾಗುತ್ತೆ? ಈಗ ನಾವೇನು ಮಾಡಬೇಕು? ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಔತ್ವ ಸೇರಿಸಬೇಕು. ಔತ್ವ ಸೇರಿಸಿದ್ರೆ ಏನಾಗುತ್ತೆ? ನಾಲ್ಕು ನೋವು ಆಗುತ್ತೆ. ಇದು ಅವು ಮಾಯ ಆಗಿ ಅಕ್ಷರ ಮಾಯ ಆಗಿ ಉಳಿದ ಶಾಧ ಉಳ್ಕೊಳ್ಳುತ್ತೆ. ನೋಡಿ, ವನೌಷಧ್. ಹೀಗೆ ಮಹಾ ಪ್ಲಸ್ ಓಜಸ್ವಿ. ಮಹಾ ಇಲ್ಲೇನಿದೆ? ಆ ಇದೆ. ಇಲ್ಲಿ ನೋಡಿ, ಆ ಇದೆ ಪ್ಲಸ್ ಓ. ಇಲ್ಲಿ ಓ, ಎರಡನೇ ಶಬ್ದದ ಮೊದಲನೇ ಅಕ್ಷರ ಓ ಇದೆ, ಓಜಸ್ವಿ. ಈಗ ಮಹಾ ಪ್ಲಸ್ ಓಜಸ್ವಿ ಸೇರಿಸಿದ್ರೆ ಏನಾಗುತ್ತೆ? ವಿಕಾರ. ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಓ ಕಾಗುಣಿತ ಸೇರಿಸ್ಬೇಕಾದ್ರೆ ಔ ಆಗಿ ಮ ಹೌ ಆಗುತ್ತೆ. ಔಷಧ, ಓಜಸ್ವಿ. ಇಲ್ಲಿ ಓ ತೆಗ್ದಾಕ್ಬೇಕಷ್ಟೆ. ಮಹೌಜಸ್ವಿ. ಅರ್ಥ ಆಯ್ತಲ್ಲ? ಕೊನೆಯದು ಮಹಾ ಪ್ಲಸ್ ಔಷಧಿ. ಇಲ್ಲೇನಿದೆ? ಆ ಇದೆ. ಇಲ್ಲ ಆ ಇದೆಯಲ್ವಾ? ಔಷಧಿ. ಇಲ್ಲಿ ಔ ಇದೆಯಲ್ವಾ? ಆ ಪ್ಲಸ್ ಔ ಸೇರಿದ್ರೆ ಏನಾಗುತ್ತೆ? ಔ ಆಗುತ್ತೆ. ನೋಡಿ, ಮಹಾ ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಔ ಕಾಗುಣಿತ ಸೇರಿಸಿದಾಗ ಮಹೌ ಆಯಿತು. ಇದನ್ನು ಮಾಯ ಮಾಡಿ ಶಧಿ ಬರಿಬೇಕು. ಮಹೌಷಧಿ. ಅರ್ಥ ಆಯ್ತಲ್ಲ? ಸಂಧಿ ಆದಾಗ ಎರಡನೇ ಶಬ್ದದ ಮೊದಲನೇ ಅಕ್ಷರ ಮಾಯ ಆಗುತ್ತೆ. ಅರ್ಥ ಆಯ್ತಲ್ಲ? ಇದನ್ನು ಇನ್ನೂ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನೋಡಿ. ಈಗ ಮೊದಲನೇ ಶಬ್ದದ ಎರಡನೇ ಅಕ್ಷರ ಮಾಯ ಆದರೆ ಹೇಗೆ ಈ ವೃದ್ಧಿ ಸಂಧಿಲಿ ಬರಿಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡ್ಕೊಂಡು. ಆ ಪ್ಲಸ್ ಓ, ಔ ಅಲ್ವಾ? ನೋಡಿ, ಪರಮ, ಪರಂ ಪ್ಲಸ್ ಓಜ್. ಪರಮ, ಮಾ ಅಂದರೆ ಇಲ್ಲೇನಿದೆ? ಆ ಇದೆ. ಮೊದಲನೇ ಶಬ್ದದ ಕೊನೆಯ ಅಕ್ಷರದಲ್ಲಿ ಏನಿದೆ? ಆ ಇದೆ. ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಿದೆ? ಓ ಇದೆ. ಆ ಪ್ಲಸ್ ಓ ಸೇರಿದ ಏನಾಗುತ್ತೆ? ಇಲ್ಲೇನಿದೆ ನೋಡಿ, ಔ ಅನ್ನೋದು ಆಯಿತು. ಈಗ ಕೂಡ್ಸ್ ಬರಬೇಕಾದ್ರೆ ಏನು ಮಾಡಬೇಕು? ಮೊದಲನೇ ಶಬ್ದದ ಕೊನೆ ಅಕ್ಷರಕ್ಕೆ ಈ ವಿಕಾರವಾಗುವ ಕಾಗುಂತವನ್ನು ಸೇರಿಸಬೇಕು. ಮಾಗೆ ಔತ್ವ ಸೇರಿದ್ರೆ ಏನಾಗುತ್ತೆ? ಮೌ ಅಂತ ಬರ್ಕೋಬೇಕು. ಆಮೇಲೆ ಉಳಿದಿದ್ದೇನಿದೆ? ಪರ ಕೆಳಗೆ ಇಡಿಸ್ಕೊಂಡ್ವಿ. ಇಲ್ಲೇನಿದೆ? ಕೊನೆ ಅಕ್ಷರ ಜ ಇದೆ, ಜಾನ ಇಡಿಸ್ಕೊಂಡ್ವಿ. ಕೂಡಿಸಿದ್ರೆ ಏನಾಯಿತು? ಪರಮೌಜ್. ಅರ್ಥ ಆಯ್ತಲ್ಲ? ಈ ಪರಮೌಜನ್ನು ಬಿಡಿಸಿ ಅಂತ ಕೇಳಿದ್ರೆ ನೋಡಿ, ಪರಮೌಜ್. ಮಾಕೌತ್ವ ಮೌ ಇದೆ. ಈ ಮಾಕೌತ್ವ ಮೌನಲ್ಲಿ ಏನೇನು ಸರಿ ಇದೆ? ಆ ಮತ್ತು ಓ ಸೇರ್ಕೊಂಡಿದೆ. ಈಗ ಆ ಮತ್ತು ಓನ ಹೊರಗೆ ತೆಗ್ದು ಹಾಕ್ಬಿಟ್ವಿ. ಉಳಿದಿದ್ದನ್ನು ಇಳಿಸ್ಬೇಕು ನಾವೀಗ. ಪರ ಇಳಿಸ್ಕೊಂಡ್ವಿ. ಇಲ್ಲಿ
ಮಾನಲ್ಲಿರುವ ಆ ಮತ್ತು ಓ ಹೋಗಿ ಕೇವಲ ಮಾತ್ರ ಉಳ್ಕೊಂಡಿದೆ, ಮಾ ಬರ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಓ ಬರೆದ್ವಿ, ಉಳಿದ ಅಕ್ಷರ ಜ ಇದೆ ಬರೆದ್ವಿ. ಓಜ್ ಪರಂ, ಓಜ್. ಎಷ್ಟು ಸುಲಭ ಅಲ್ಲ? ಭಾಳ ಸುಲಭ ಇದು, ತಿಳ್ಕೊಂಡ್ರೆ ಭಾಳ ಸುಲಭ. ಎಸ್. ನೆಕ್ಸ್ಟ್ ಒಂದು ನೋಡಿ, ಅ ಪ್ಲಸ್ ಔ ರೂಲ್ಸ್. ವ ನ ಒನ್ ಪ್ಲಸ್ ಔಷಧ್. ಏನಾಯಿತು? ವನೌಷಧ್. ಈಗ ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ಏನಿದೆ? ಅ ಇದೆ. ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಿದೆ? ಔ ಇದೆ. ಅ ಪ್ಲಸ್ ಔ ಸೇರಿದೇನಾಗುತ್ತೆ? ಔ. ಎರಡು ಶಬ್ದಗಳನ್ನು ಸೇರಿಸಬೇಕಾದ್ರೆ ವಿಕಾರವಾಗುವ ಕಾಗುಂತವನ್ನು ಯಾವುದಕ್ಕೆ ಸೇರಿಸ್ಬೇಕು? ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಸೇರಿಸ್ಬೇಕು. ಈಗ ನಾಗೆ ಈಗ ಔತ್ವ ಸೇರಿದೇನಾಯಿತು? ನಾವು ಅಂತ ಬರೆದ್ವಿ. ಈಗ ಉಳಿದಿದ್ದೇನಿದೆ? ವಾನ ಇಡಿಸ್ಕೊಂಡ್ವಿ. ಇಲ್ಲಿ ಉಳಿದ ಶ ಮತ್ತು ಧಾನ ಬರ್ಕೊಂಡ್ವಿ. ಏನಾಯಿತು? ವನೌಷಧ್. ಈಗ ವನೌಷಧನ ಹೇಗೆ ಬಿಡಿಸೋದು? ಹೇಗೆ ಅಂದರೆ, ವನೌಷಧದಲ್ಲಿ ಈಗ 4 ಔತ್ವ ನೋವು ಇದೆ. ಈ ನೋವಿನಲ್ಲಿ ಏನೇನು ಅಕ್ಷರಗಳಿದೆ? ಆ ಮತ್ತು ಔ ಇದೆ. ಆ ಮತ್ತು ಔನ ಇಳಿಸ್ಕೊಂಡ್ಬಿಟ್ವಿ ನಾವು. ಈಗ ಏನು ಉಳಿದಿದೆ ಇಲ್ಲಿ? ವ ಇದೆ, ನ ಬರ್ಕೊಂಡ್ವಿ, ಉಳಿದ ಇದ್ದು ಔ ಬರ್ಕೊಂಡ್ವಿ, ಶ ಮತ್ತು ಧ. 1 ಪ್ಲಸ್ ಔಷಧ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡಿ. ಇನ್ನೊಂದು ಉದಾಹರಣೆ, ಆ ಪ್ಲಸ್ ಓ. ಏನಿದೆ? ಆ ಪ್ಲಸ್ ಓ ಸೇರಿದ್ರೆ ಔ. ಮಹಾ ಪ್ಲಸ್ ಓಜಸ್ವಿ ಈಕ್ವಲ್ಸ್ ಮಹೌಜಸ್ವಿ. ಇಲ್ಲಿ ನೋಡಿ, ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ಏನಿದೆ? ಆ ಇದೆ. ಆನ ಬಿಡಿಸಿ ಬರ್ಕೊಂಡ್ವಿ. ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಿದೆ? ಓ ಅಂತ ಇದೆ. ಈಗ ಆ ಪ್ಲಸ್ ಓ ಸೇರಿದೇನಾಗುತ್ತೆ? ಔ ಅಂತ ಆಯಿತು. ಸಂಧಿ ಆಗಬೇಕಾದ್ರೆ ನಾವೇನು ಮಾಡಬೇಕು? ಈ ಔ ಕಾಗುಂತಾನ ಯಾವುದಕ್ಕೆ ಸೇರಿಸ್ಬೇಕು? ಮೊದಲನೇ ಶಬ್ದದ ಎರಡನೇ ಅಕ್ಷರಕ್ಕೆ ಸೇರಿಸ್ಬೇಕು. ಎರಡನೇ ಅಕ್ಷರ ಏನಿದೆ? ಹಾ ಇದೆ. ಹಾಗೆ ನಾವು ಔ ಸೇರಿದೇನಾಗುತ್ತೆ? ಹೌ ಅಂತ ಆಯಿತು. ಹೌ ಅಂತ ಬರ್ಕೊಂಡ್ವಿ. ಈಗ ಇಲ್ಲಿ ಉಳಿದಿದ್ದು ಮಾ ಇಳಿಸ್ಕೊಂಡ್ವಿ, ಉಳಿದ ಅಕ್ಷರಗಳನ್ನ ಜಸ್ವಿನ ಬರ್ಕೊಂಡ್ವಿ. ಏನಾಯಿತು? ಮಹೌಜಸ್ವಿ. ಸುಲಭ ಅಲ್ವಾ? ಈಗ ಬಿಡಿಸೋದು ಹೇಗೆ ನೋಡಿ. ಮಹೌಜಸ್ವಿ ಶಬ್ದದಲ್ಲಿ ಎಲ್ಲಿ ಐತ್ವ ಮತ್ತು ಔತ್ವ ಇದೆಯೋ ಆ ಅಕ್ಷರನೇ ಮಾತ್ರ ನಾವು ಬಿಡಿಸ್ಬೇಕು. ಇಲ್ಲಿ ನೋಡಿ, ಈಗ ಹೌನಲ್ಲಿ ಏನಿದೆ? ಆ ಇದೆ ಮತ್ತು ಓ ಇದೆ. ಹೌನಲ್ಲಿರುವ ಆ ಮತ್ತು ಓ ಬೇರ್ಪಡಿಸಿದಾಗ ಏನಾಯಿತು? ಇಲ್ಲಿ ಕೇವಲ ಹಾ ಉಳ್ಕೊಳ್ತು. ಹಾ ಬರ್ಕೊಂಡ್ವಿ, ಉಳಿದದ್ದು ಓ ಬರ್ಕೊಂಡ್ವಿ ಮತ್ತು ಜಸ್ವಿ ಇಳಿಸ್ಕೊಂಡ್ವಿ. ಅಷ್ಟೇ. ಎಷ್ಟು ಸುಲಭ ಅನಿಸುತ್ತಲ್ವಾ? ತಿಳ್ಕೊಂಡಾಗ ಬಹಳ ಸುಲಭ ಅನಿಸುತ್ತೆ. ಕೊನೆಯದಾಗಿ ಈಗ ಕೊನೆಯ ಉದಾಹರಣೆ, ಆ ಪ್ಲಸ್ ಔ ಸೇರಿದೇನಾಗುತ್ತೆ? ಔತ್ವ ಬರುತ್ತೆ. ಮಹಾ ಪ್ಲಸ್ ಔಷಧಿ ಮಹೌಷಧಿ. ಇಲ್ಲಿ ಏನು ಸೇರಿ ಅಕ್ಷರಗಳಿದೆಯೋ ಅದನ್ನು ಹೊರಗೆ ತೆಗೆಯೋಣ. ಮೊದಲನೇ ಶಬ್ದದ ಕೊನೆಯ ಅಕ್ಷರದಲ್ಲಿ ಏನಿದೆ? ಹಾ ಅಂದರೆ ಇಲ್ಲಿರುವ ಆನ ಹೊರಗೆ ಬರ್ಕೊಂಡ್ವಿ. ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಿದೆ? ಔ ಇದೆ. ಅವನ್ನ ಬರ್ಕೊಂಡ್ವಿ. ಆ ಪ್ಲಸ್ ಔ ಸೇರಿದ್ರೆ ಏನಾಗುತ್ತೆ? ಔ ಆಯಿತು. ಈಗ ಸಂಧಿಯ ವಿಕಾರದಲ್ಲಿ ಬರುವ ಕಾಗುಂತವನ್ನು ನಾವು ಯಾವುದಕ್ಕೆ ಸೇರಿಸ್ತೀವಿ? ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಸೇರಿಸ್ತೀವಿ. ಕೊನೆಯ ಅಕ್ಷರ ಏನಿದೆ? ಹಾ ಇದೆ. ಹಾಗೆ ಔತ್ವ ಸೇರಿಸಿದ್ರೆ ಏನಾಗುತ್ತೆ? ಹೌ ಅಂತ ಆಯಿತು. ಈಗ ಉಳಿದಿದ್ದು ಮಾ ಇಳಿಸ್ಕೊಂಡ್ವಿ, ಷಧಿ ಇಳಿಸ್ಕೊಂಡ್ವಿ. ಮಹೌಷಧಿ. ಸುಲಭ ಅಲ್ವಾ? ಆ ಮಹೌಷಧಿಯನ್ನು ಹೇಗೆ ಬಿಡಿಸೋದು? ಈಗ ಇಲ್ಲಿ ಹೌ ಅನ್ನುವ ಅಕ್ಷರದಲ್ಲಿ ಏನೇನು ಸೇರಿದೆ ಅದನ್ನು ಹೊರಗೆ ತೆಗೆಯೋಣ. ಆ ಇದೆ ಪ್ಲಸ್ ಔ ಇದೆ, ಹೊರಗೆ ತೆಗೆದ್ಬಿಟ್ವಿ. ಈಗ ಉಳಿದಿದ್ದೇನಿದೆ? ಮಾ ಇಳಿಸ್ಕೊಂಡ್ವಿ. ಆ ಮತ್ತು ಅವು ಹೊರಗೆ ಬಂದಾಗ ಇಲ್ಲಿ ಕೇವಲ ಏನು ಉಳಿದಿದೆ? ಹಾ ಉಳಿದಿದೆ. ಹಾನ ಬರ್ಕೊಂಡ್ವಿ. ಈಗ ಇಲ್ಲಿ ಅವು ಬರ್ಕೊಂಡ್ವಿ, ಉಳಿದ ಷಧಿ ಬರ್ಕೊಂಡ್ವಿ. ಆಯಿತು, ಬಿಡಿಸಿ ಆಯಿತು. ಸಾಮಾನ್ಯವಾಗಿ ನಿಮಗೆ ಪರೀಕ್ಷೆಯಲ್ಲಿ ಬಿಡಿಸಿ ಬರಿ ಅಂತ ಕೇಳಲ್ಲ,
ಸಂಧಿಯ ಹೆಸರು ಕೇಳ್ತಾರೆ. ಆ ಸಂಧಿಗಳನ್ನ ಹೇಗೆ ಸುಲಭವಾಗಿ ಕಂಡುಹಿಡಿಬೇಕು ಅನ್ನೋದು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಧನ್ಯವಾದ.